SSLC ವಾರ್ಷಿಕ ಪರೀಕ್ಷಾ ತಯಾರಿಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಥಾಟ್ ಫಾರ್ ದಿ ಡೇ. ಐ ಹ್ಯಾವ್ ನೋ ಸ್ಪೆಷಲ್ ಟ್ಯಾಲೆಂಟ್, ಐ ಆಮ್ ಓನ್ಲಿ ಪ್ಯಾಷನೇಟ್ಲಿ ಕ್ಯೂರಿಯಸ್. ಆಲ್ಬರ್ಟ್ ಐನ್ಸ್ಟೀನ್ ಅವರು ಹೇಳಿದಂಥ ಮಾತು. ಇಡೀ ಜಗತ್ತಲ್ಲಿ ಒಬ್ಬ ಅತ್ಯಂತ ಮೇಧಾವಿ ಜೀನಿಯಸ್ ಅಂತ ಏನು ಕರಿತೀವಿ, ಅವ್ರು ಹೇಳಿದಂಥ ಮಾತು. ಐ ಹ್ಯಾವ್ ನೋ ಸ್ಪೆಷಲ್ ಟ್ಯಾಲೆಂಟ್, ನನ್ನಲ್ಲಿ ಯಾವುದೇ ವಿಶೇಷ ಪ್ರತಿಭೆ ಇಲ್ಲ. ಐ ಆಮ್ ಓನ್ಲಿ ಪ್ಯಾಷನೇಟ್ಲಿ ಕ್ಯೂರಿಯಸ್, ನನ್ನಲ್ಲಿರುವ ಜ್ಞಾನ ಬುದ್ಧಿವಂತಿಕೆ ಹೆಚ್ಚಾಗೋದಕ್ಕೆ ನನ್ನಲ್ಲಿರುವ ಕುತೂಹಲವೇ ಕಾರಣ ಅಂತ ಹೇಳ್ತಾರೆ ಅವರು. ಅದಕ್ಕೆ ಪ್ರತಿಯೊಂದು ವಿಷಯದ ಬಗ್ಗೆ ಕೂಡ ನಾವು ತುಂಬ ಕುತೂಹಲಿಗಳಾಗಿದ್ದರೆ ಎಲ್ಲ ವಿಷಯದ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗ್ತದೆ. ನೀವು ಸಬ್ಜೆಕ್ಟ್ ಬಗ್ಗೆ ಕುತೂಹಲವನ್ನು ಬೆಳೆಸ್ಕೋರಿ, ಖಂಡಿತವಾಗ್ಲೂ ಕೂಡ ಸಬ್ಜೆಕ್ಟ್ ನಾಲೆಜ್ ಬರ್ತೈತಿ. ಕುತೂಹಲ ನಿಮ್ಮ ಜ್ಞಾನದ ಮೂಲ. ಅದಕ್ಕೆ ಪ್ರತಿಯೊಂದು ವಿಷಯದ ಬಗ್ಗೆ ಕೂಡ ಕ್ಯೂರಿಯಸ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಅಭ್ಯಾಸ 4.1 ಸಮಸ್ಯೆ ಬಿಡಿಸಿದ್ವಿ. ಅಂದ್ರೆ ದಿನನಿತ್ಯ ಜೀವನದ ಸಮಸ್ಯೆಗಳನ್ನ ವರ್ಗ ಸಮೀಕರಣ ರೂಪಕ್ಕೆ ಹೇಗೆ ಪರಿವರ್ತಿಸಬೇಕು, ಹೇಗೆ ಪ್ರತಿನಿಧಿಸಬೇಕು ಅನ್ನೋದನ್ನು ನೋಡಿದ್ವಿ. ಈಗ ನಾವು ಅಭ್ಯಾಸ 4.2 ಒಳಗೆ ಒಂದು ವರ್ಗ ಸಮೀಕರಣವನ್ನು ನಾವು ಅಪವರ್ತನ ವಿಧಾನದಿಂದ ಬಿಡಿಸೋದು ಹೇಗೆ, ವಾರ್ಷಿಕ ಪರೀಕ್ಷೆ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್. 2 ಅಂಕ ಕೇಳೋ ಸಾಧ್ಯತೆ ಐತಿ. ಸಾಲ್ವ್ ಕ್ವಾಡ್ರಾಟಿಕ್ ಇಕ್ವೇಷನ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಪ್ರಶ್ನೆ ಕೇಳ್ತಾರೆ. ಬಹುತೇಕ 2 ಅಂಕಕ್ಕೆ ಭಾಳ ಸಿಂಪಲ್ ಕೂಡ ಐತಿ. ಒಂದು 5-6 ಉದಾಹರಣೆ ನೀವು ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಅದರಲ್ಲಿ ಯಾವುದೇ ಕೊಟ್ಟು ಕೂಡ ನೀವು ತುಂಬ ಸುಲಭವಾಗಿ ಮಾಡ್ತೀವಿ. ಅಭ್ಯಾಸ 4.2 ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯಿರಿ. ಇದು ಒಂದು ವರ್ಗ ಸಮೀಕರಣ. x² - 3x - 10 = 0. ಇದರ ಮೂಲಗಳನ್ನು ಈಗಾಗಲೇ ನೀವು ಬಹುಪದೋಕ್ತಿಗಳು ಪಾಠವನ್ನು ಕಲಿತಿದ್ದೀರಿ. ಬಹುಪದೋಕ್ತಿಯ ಶೂನ್ಯತೆ ಅಂದರೆ ಗೊತ್ತೈತಿ ನಿಮಗೆ. ಹೆಂಗೆ ರೇಖಾತ್ಮಕ ಬಹುಪದೋಕ್ತಿ ಒಂದೇ ಶೂನ್ಯತೆ ಇರ್ತೈತಿ, ವರ್ಗಾತ್ಮಕ ಬಹುಪದೋಕ್ತಿಗೆ 2 ಶೂನ್ಯತೆಗಳು ಇರ್ತವೆ. ಶೂನ್ಯತೆ ಅಂದ್ರೆ ಆ ಚರಾಕ್ಷರದಲ್ಲಿ ಆ ಬೆಲೆಯನ್ನು ತುಂಬಿದಾಗ, ಯಾವ ಬೆಲೆ ತುಂಬಿದಾಗ ಇದು ಪೂರ್ತಿ 0ಗೆ ಸಮ ಆಗ್ತೈತಿ, ಅದು ಅದರ ಶೂನ್ಯತೆ ಆಗಿರ್ತೈತಿ. ಹಂಗಿಲ್ಲಿ ನಾವು ಶೂನ್ಯತೆ 0 ಆಫ್ ದಿ ಪಾಲಿನಾಮಿಯಲ್ ಅನ್ನೋ ಬದಲು ಇಲ್ಲಿ ಏನಂತ ಕರಿತೀವಿ ಅಂದ್ರೆ ಮೂಲ, ರೂಟ್ ಆಫ್ ದಿ ಇಕ್ವೇಷನ್ಸ್ ಅಂತ ಕರಿತೀವಿ ನಾವು. ಮೂಲಗಳು ಇನ್ ದಿ ಸೆನ್ಸ್ ಆಫ್ ಶೂನ್ಯತೆ ಅಂತಲೇ ಅರ್ಥ. ಶೂನ್ಯತೆ ಬಹುಪದೋಕ್ತಿಯಲ್ಲಿ ಅಂತ ಕರಿತೇವೆ ನಾವು, ಇಲ್ಲಿ ಮೂಲಗಳಂತ ಕರಿತೀವಿ. ಅಂದ್ರೆ ಮೂಲ ಕಂಡಿಡೋದಂದ್ರೆ ಏನರ್ಥ, ಈ ಸಮೀಕರಣದೊಳಗೆ ಒಂದು ಚರಾಕ್ಷರ ಇರ್ತೈತಲ್ಲ, ಆ ಚರಾಕ್ಷರದ ಬೆಲೆ ಕಂಡಿಡಿದ ಮೇಲೆ ಆ ಬೆಲೆಯನ್ನ ಈ ಸಮೀಕರಣದೊಳಗೆ ಹಾಕಿದ್ರೆ ಇದು 0 ಆಗ್ತೈತಿ. ಅದು ಮೂಲಗಳು ಅಂತ ಕರಿತೇವೆ. ವರ್ಗ ಸಮೀಕರಣಕ್ಕೆ 2 ಮೂಲಗಳು ಇರ್ತವೆ. ಹಾಗಾಗಿ ಯಾವ ಮೂಲಗಳು ಹೆಂಗೆ ಕಂಡಿಡಿಯೋದು ಅನ್ನೋದನ್ನ ಅಪವರ್ತನ ವಿಧಾನ, ಫ್ಯಾಕ್ಟರೈಸೇಷನ್ ಮೆಥಡ್ ಭಾಳ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ಹೇಗೆ ಮಾಡೋದನ್ನ ನೋಡೋಣ. ಅಪವರ್ತನ ವಿಧಾನದಿಂದ ಬಿಡಿಸ್ಬೇಕಾದ್ರೆ ಫಸ್ಟ್ ನಾವು ಮಧ್ಯಪದವನ್ನು ವಿಭಜಿಸುವ ಮೂಲಕ, ಇದೇನು ಇಲ್ಲಿ ಮೊದಲ ಪದ, ಮಧ್ಯಪದ, ಕೊನೆಯ ಪದ, 3 ಪದಗಳಿದಾವು. ಮಧ್ಯಪದವನ್ನು 2 ಅಪವರ್ತನಗಳ ಮೊತ್ತವಾಗಿ ಬರೆಯುವ ಮೂಲಕ ನಾವು ಇದನ್ನ ಅಪವರ್ತನ ವಿಧಾನ ಬಿಡಿಸ್ಬೋದು. ಇಲ್ಲಿ ಫಸ್ಟ್ ಸ್ಟೆಪ್ ಏನಂದ್ರೆ ಮೊದಲ ಪದ ಕೊನೆಯ ಪದವನ್ನು ಗುಣಿಸ್ಬೇಕು. ಫಸ್ಟ್ ಚಿಹ್ನೆ ಸಮೇತ ಪ್ಲಸ್ ಇಂಟು ಮೈನಸ್, 10 × x² 10x². ಗುಣಿಸ್ ಬಂದ ಹತ್ರ ಮೈನಸ್ನೇ ಬಂತು. ಈ ತರ ನಾವೀಗ ಗುಡಿಸ್ಲಾ ಹಾಕ್ಬೇಕು. ಈ ತರ ಗುಡಿಸ್ಲಾ ಹಾಕಿ ಮಧ್ಯ ಪದದ ಕಡೆ ನಮ್ಮ ಕಾನ್ಸಂಟ್ರೇಷನ್ ಇರಬೇಕು. 2 ಪದಗಳಿದಾವು. ಆ 2 ಪದ ಗುಣಿಸಿದ್ರೆ -10x² ಬರಬೇಕು. ಇಲ್ಲಿ ಗುಣಿಸ್ ಬಂದ ಹತ್ರ ಮೈನಸ್ ಐತಂದ್ರೆ ಕಡ್ಡಾಯವಾಗಿ ಒಂದು ಪ್ಲಸ್ ಒಂದು ಮೈನಸ್ ಇರಲೇಬೇಕು, ಅಥವಾ ಮೈನಸ್ ಪ್ಲಸ್ ಇರಬೇಕು. ಗುಣಿಸ್ ಬಂದ ಹತ್ರ ಮೈನಸ್ ಐತಂದ್ರೆ ಏನರ್ಥ, ಒಂದು ಪ್ಲಸ್ ಒಂದು ಮೈನಸ್ ಇರಲೇಬೇಕಂತ ಅರ್ಥ. ಒಂದು ಪ್ಲಸ್ ಒಂದು ಮೈನಸ್ ಅಂದ್ರೆ ಏನರ್ಥ, ಒಂದ್ರೊಳಗೆ ಒಂದು ಕಳಿಬೇಕಂತ ಅರ್ಥ. ಒಂದ್ರೊಳಗೆ ಒಂದು ಕಳೆದ್ರೆ ಮಧ್ಯ ಪದ -3 ಬರ್ಬೇಕು. ಅಂದ್ರೆ 2 ಪದಗಳಿದಾವು, 2 ಗುಣಿಸಿದ್ರೆ -10 ಬರ್ಬೇಕು, ಒಂದ್ರ ಒಂದು ಕಳೆದ್ರೆ -3 ಬರ್ಬೇಕು. ಯಾವ್ದಾಗತ್ತ? 5 × 10, 5 × 10, 5 ರಾಗ 2 ಕಳೆದ್ರೆ 3 ಕರೆಕ್ಟ್ ಆಗುತ್ತೆ. x² ಬರ್ಬೇಕಾದ್ರೆ ಇಲ್ಲೊಂದು x ಇಡ್ಬೇಕು. ಚಿಹ್ನೆ ಭಾಳ ಇಂಪಾರ್ಟೆಂಟ್. ಮಧ್ಯ ಪದ ನೋಡೋದು ಮೈನಸ್ ಐತಿ, ದೊಡ್ಡ ಸಂಖ್ಯೆ ಮೈನಸ್ ಇಡೋದು, ಇದಕ್ಕೆ ಪ್ಲಸ್. ಇಷ್ಟಾದ್ಮೇಲೆ ಮೊದಲ ಪದ ಹೆಂಗೈತೆ ಹಂಗೆ ಬರ್ಕೊಳ್ಳೋದು. ನೋಡಿ ಸಿಂಪಲ್ ಐತಿ. ಮೊದಲ ಪದ ಆಸ್ ಇಟ್ ಈಸ್ ಬರ್ಕೊಳ್ಳೋದು. ಮಧ್ಯ ಪದದ ಬದಲಿ -3x ಏನೈತಲ್ಲ ಅದರ ಬದಲಿ ಈ 2 ಪದಗಳನ್ನ ಬರ್ಕೊಳ್ಳೋದು. ಅಂದ್ರೆ -5x + 2x. ಎರಡನೇ ಪದ ಆಸ್ ಇಟ್ ಈಸ್ -10 = 0. ನೋಡಿ ಈ ಎರಡನೇ ಸ್ಟೆಪ್ ಒಳಗೆ ಏನು ಬದಲಾವಣೆ ಮಾಡಿದ್ವಿ ನಾವು. ಮೊದಲನೇ ಪದ ಹೆಂಗೈತೆ ಹಂಗೆ ಬರ್ಕೊಂಡ್ವಿ, ಕೊನೆಯ ಪದನೇ ಹೆಂಗೈತೆ ಹಂಗೆ ಬರ್ಕೊಂಡ್ವಿ. ಈ ಮಧ್ಯ ಪದದ ಬದಲಿ ಏನು ಮಾಡಿದ್ವಿ ಅಂದ್ರೆ 2 ಪದಗಳ ಮೊತ್ತವಾಗಿ ಬರೆದಿದ್ವಿ. -5x ಒಳಗೆ +2x ಕಳೆದ್ರೆ -3x. ಅದ್ರ 100 ನೋಟ್ ಇದ್ರೆ ಚೇಂಜ್ ಮಾಡಿ 2 ನೋಟ್ ಮಾಡ್ಕೊಂಡಂಗೆ ಅದು. ಈ 2 ಶುದ್ಧೀಕರಿಸಿ ಇಷ್ಟ ಬರ್ತದೆ ಆ ಥರ. ಈಗ ಏನು ಮಾಡಬೇಕಂದ್ರೆ 2 ಪದಗಳ ಗುಂಪು ಮಾಡಬೇಕಿತ್ತು.
ಈ ಗುಂಪೊಳಗೆ ಏನು ಕಾಮನ್ ಐತಿ, ಅದು ಸಂಖ್ಯೆಗಳಿರ್ಬೋದು ಚರಾಕ್ಷರ ಇರ್ಬೋದು, ಎರಡು ಕಡೆ ನೋಡಿ ಕಾಮನ್ ತೆಗಿಬೋದು. ಇಲ್ಲಿ ಸಂಖ್ಯೆ ಒಳಗೆ ಯಾವುದು ಕಾಮನ್ ಇಲ್ಲ, ಎಕ್ಸ್ ಕಾಮನ್ ಐತೆ, ಎಕ್ಸ್ ಕಾಮನ್ ತೆಗಿತೀನಿ. ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಅನ್ನು ಎರಡದ, ಒಂದು ಎಕ್ಸ್ ಹೊರ ಬಂತು, ಒಂದು ಎಕ್ಸ್ ಉಳಿತು, ಪ್ಲಸ್ ಇಂಟು ಮೈನಸ್ ಮೈನಸ್ 5x ಒಳಗೆ ಎಕ್ಸ್ ಹೊರ ಬಂದೈತಿ, 5 ಉಳಿತು. ನೆಕ್ಸ್ಟ್ ಮೂರನೇ ಪದದ ಚಿಹ್ನೆ ಆಸ್ ಇಟ್ ಇಸ್ ಬರೀಬೇಕು. 2 ಮತ್ತು 10 2 ಕಾಮನ್ ತೆಗಿಯೋದಕ್ಕೆ 2 ಬಗ್ಗೆ 10 ಐತಿ, 2 ಕಾಮನ್ ತೆಗಿತೀನಿ. ಈ 2x ಒಳಗೆ 2 ಹೊರ ಬಂದ್ರೆ ಎಕ್ಸ್ ಉಳಿತೈತಿ. ಇಲ್ಲಿ ಯಾವ ಚಿಹ್ನೆ ಇಡಬೇಕಂದ್ರ ಇಲ್ಲಿ ನೋಡ್ಬೇಕು, ಪ್ಲಸ್ ಚಿಹ್ನೆ ಐತಿ. ಈ ಪ್ಲಸ್ ಚಿಹ್ನೆಗೆ ಏನನ್ನ ಇಟ್ಟು ಗುಣಿಸಿದ್ರೆ ಮೈನಸ್ ಬರ್ತೈತಿ. ಪ್ಲಸ್ ಇಂಟು ಮೈನಸ್ ಮೈನಸ್ 2 5 10 ಈಸ್ ಈಕ್ವಲ್ ಟು 0. ಇದರಿಂದ ಗುಣಿಸಿದ್ರೆ ಎಷ್ಟು ಬರ್ಬೇಕು ಬರ್ತದೆ. ಈಗ ನೋಡ್ರಿ, ಅಪವರ್ತ ವಿಧಾನದ ಒಂದು ವಿಶೇಷತೆ ಏನಂದ್ರ ಇಲ್ಲಿ ಏನು ಬ್ರಾಕೆಟ್ ಒಳಗೆ ಬರ್ತೈತೆ ಅಲ್ಲ ಎಕ್ಸ್ ಮೈನಸ್ 5, ಇಲ್ಲಿಯೂ ಅದೇ ಬರ್ತೈತಿ. ಇದು ಎಲ್ಲಾ ಲೆಕ್ಕಕ್ಕೆ ಕೂಡ ಅನ್ವಯ ಆಗುತ್ತೆ. ಇಲ್ಲೇನೋ ಒಂದು ಬ್ರಾಕೆಟ್ ಒಳಗೆ ಅಪವರ್ತನ ಬರ್ತೈತೆ ಎಕ್ಸ್ ಮೈನಸ್ 5, ಇಲ್ಲಿ ಅದೇ ಬರ್ತೈತೆ ನೋಡಿ. ಇದು ಎರಡು ಕಡೆ ಎಕ್ಸ್ ಮೈನಸ್ 5 ಇರೋದ್ರಿಂದ ಅದನ್ನು ಕಾಮನ್ ತೆಗೆದು ಎಕ್ಸ್ ಮೈನಸ್ 5 ಇಲ್ಲಿ ಕಾಮನ್ ತೆಗೆದು ಇದನ್ನ ಇಲ್ಲೇನು ಉಳಿಯುತ್ತೆ, ಎಕ್ಸ್ ಉಳಿತು. ಇದು ಕಾಮನ್ ತೆಗೆದಾಗ ಇಲ್ಲೇನು ಉಳಿಯುತ್ತೆ, ಪ್ಲಸ್ 2 ಉಳಿತು, ಈಸ್ ಈಕ್ವಲ್ ಟು 0. ಈಗ ಎರಡು ಅಪವರ್ತನಗಳ ಉಳ್ಳತ್ವವಾಗಿ ಬರೆದಿದ್ದೀನಿ ಸಮೀಕರಣನ. ಪ್ರತಿಯೊಂದು ಅಪವರ್ತನ ಕೂಡ 0ಗೆ ಸಮ ಮಾಡೋಣ. ಅಂದ್ರೆ ಇಫ್ mn is equal to 0 ಆದ್ರೆ m is equal to 0 and n is equal to 0. ಈ ಅಪವರ್ತನಗಳನ್ನ 0ಗೆ ಸಮೀಕರಿಸಿದಾಗ x minus 5 is equal to 0 ಅಥವಾ x plus 2 is equal to 0. ಈ ಮೈನಸ್ 5 ಬಲಗಡೆ ಕಳಿಸಿದ್ರೆ ಪ್ಲಸ್ 5, ಪ್ಲಸ್ 2 ಬಲಗಡೆ ಕಳಿಸಿದ್ರೆ ಮೈನಸ್ 2. ನೋಡಿ, ಎರಡು ಬೆಲೆಗಳು ಬಂದವು. ಅಂದ್ರೆ ಈ ವರ್ಗ ಸಮೀಕರಣದ ಮೂಲಗಳು ಪ್ಲಸ್ 5 ಮತ್ತು ಮೈನಸ್ 2 ಆಗಿವೆ. ಇಷ್ಟ ಸಿಂಪಲ್. ಎಷ್ಟು ಸಿಂಪಲ್ ಆಯ್ತು ನೋಡಿ. 2-3 ಸ್ಟೆಪ್ ಒಳಗೆ ಈಸಿಯಾಗಿ 2 ಅಂಕ ತಗೋಬೋದು. ನೀವು ಬೇರೆ ಸಬ್ಜೆಕ್ಟ್ ಆದ್ರೆ 4-6 ವಾಕ್ಯಗಳಲ್ಲಿ ಬರೀಬೇಕಾಯ್ತು. ಈಗ 2 ಸ್ಟೆಪ್ ಒಳಗೆ ನೀವು 2 ಅಂಕ ತಗೋಬೋದು. ಭಾಳ ಸುಲಭ ಐತಿ. ಒಂದು 4-6 ಲೆಕ್ಕ ಚೆನ್ನಾಗಿ ತಿಳ್ಕೊಂಡ್ರೆ ಯಾವ್ದು ಕೊಟ್ಟರು ನೀವು ತುಂಬ ಸುಲಭ ಮಾಡ್ತೀರಿ. ಇದು ನೀವು ಬೆಲೆಯನ್ನ ಇದೇನು ಮೂಲಗಳು ಬಂತಲ್ಲ, ಇದು ನೀವು ಇದರೊಳಗೆ ತುಂಬಿ ನೋಡ್ಬೇಕಾರೆ 5 ತುಂಬಿ ನೋಡ್ರಿ. 5 ಸ್ಕ್ವೇರ್ 3 ಇಂಟು 5 ಮೈನಸ್ 10. 5 ಸ್ಕ್ವೇರ್ ಅಂದ್ರೆ 25, 3 15, ಮೈನಸ್ 15 ಮೈನಸ್ 10 25. 25 25 ಕಳೆದ್ರೆ 0. ಇದನ್ನು ತುಂಬಿದ್ರೆ ಕೂಡ 0ನೇ ಬರ್ತದೆ. ಅಂದ್ರೆ ಹೆಂಗ್ ಬಹುಪದೋಕ್ತಿ ಶೂನ್ಯತೆ ಅಂತ ಕರಿತೇವಲ್ಲ, ಈ ಚರಾಕ್ಷರ ಇದ್ದಲ್ಲಿ ಯಾವ ಬೆಲೆ ಇಟ್ಟರೆ ಅದು 0 ಕತಿ, ಅದಾದ್ರ ಶೂನ್ಯತೆ. ಹಂಗೆ ಈ ಚರಾಕ್ಷರ ಇದ್ದಲ್ಲಿ ಯಾವ ಬೆಲೆ ಇಟ್ಟರೆ ಇದು 0 ಕತಿ, ಅದಾದ್ರ ಮೂಲ, ವರ್ಗಮೂಲ ಅಂತ ಕರಿತೇವೆ. ಸರಿ, ವರ್ಗಮೂಲ ಅಲ್ಲ, ವರ್ಗ ಸಮೀಕರಣದ ಮೂಲ. ಈ ಥರ ಬಿಡಿಸ್ಬೇಕು. ಸೆಕೆಂಡ್ ಪ್ರಾಬ್ಲಮ್, 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 6 ಈಸ್ ಈಕ್ವಲ್ ಟು 0. ಇದನ್ನು ಕೂಡ ಅಪವರ್ತನ ವಿಧಾನದಿಂದ ಬಿಡಿಸಿ. ಏನು ಹೇಳಿದ್ವಿ ನಾವು? ಫಸ್ಟ್ ಸ್ಟೆಪ್, ಮೊದಲ ಪದ ಕೊನೆ ಪದನ ಚಿಹ್ನೆ ಸಮೇತ ಗುಣಿಸ್ಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್ 6 12 ಎಕ್ಸ್ ಸ್ಕ್ವೇರ್. ಈ ಥರ ಗುಣಿಸಿದ ಮೇಲೆ ಈ ಥರ ಗುಡಿಸ್ಲಾ ಹಾಕಿ ಏನು ಮಾಡ್ಬೇಕಂದ್ರೆ ಎರಡು, ಅಂದ್ರೆ ನಾವು ಮಧ್ಯ ಪದವನ್ನು ವಿಭಜಿಸ್ತಾ ಇದ್ದೀವಿ. ಈಗ ಸ್ಪ್ಲಿಟ್ ಮಾಡ್ತಾ ಇದ್ವಿ. 2 ಪದಗಳಿದಾವು, 2 ಗುಣಿಸಿದ್ರೆ ಮೈನಸ್ ಬರ್ತೈತಿ. ಅಂದ್ರೆ 2 ಸಂಖ್ಯೆ ಅದಾವು, 2 ಗುಣಿಸಿದ್ರೆ 12 ಬರ್ಬೇಕು. ಒಂದ್ರೊಳಗೆ ಒಂದು ಕಳೆದ್ರೆ ಇದೇನಿಲ್ಲ 1 ಇರ್ತದೆ, 1 ಬರೋದು. ಯಾವ 2 ಪದಗಳು ಕಳೆದ್ರ ಅಂತ ಹೆಂಗೆ ಥಿಂಕ್ ಮಾಡಿದ್ರೆ ನೀವು ಅಂತ ಕೇಳ್ಬೋದು ಪ್ರಶ್ನೆ. ಕಳೆದ್ರ ಅಂತ ಯಾಕೆ ಅಂದ್ವಿ ಅಂದ್ರೆ ಇದು ಗುಣಲಬ್ಧ ಮೈನಸ್ ಐತಂದ್ರೆ ಏನರ್ಥ, 1 + 1 ಮೈನಸ್ ಇರಲೇಬೇಕು. 1 + 1 ಮೈನಸ್ ಇದ್ರೆ ಏನರ್ಥ, ಒಂದ್ರೊಳಗೆ ಒಂದು ಕಳಿಬೇಕಂತ ಅರ್ಥ. ಹಾಗಾಗಿ 2 ಸಂಖ್ಯೆ ಅದಾವು, 2 ಗುಣಿಸಿದ್ರೆ 12, ಒಂದ್ರಾಗ ಒಂದು ಕಳೆದ್ರೆ 1 ಬರ್ಬೇಕಂದ್ರೆ 4 × 3 = 12, 4 × 3 = 12 ಅಥವಾ 3 × 4 = 12. ಎಕ್ಸ್ ಸ್ಕ್ವೇರ್ ಆಗ್ಬೇಕಾದ್ರೆ ಇಲ್ಲೊಂದು ಎಕ್ಸ್ ಇಲ್ಲೊಂದು ಎಕ್ಸ್. ಈ ಚಿಹ್ನೆ ಹಾಕ್ಸ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಬೇಕು. ಮಧ್ಯ ಪದ ನೋಡ್ಬೇಕು, ಮಧ್ಯ ಪದದ ಚಿಹ್ನೆ ಪ್ಲಸ್ ಐತಿ, ದೊಡ್ಡ ಸಂಖ್ಯೆ ಪ್ಲಸ್ ಇರಬೇಕು, ಇಲ್ಲಿ ಮೈನಸ್ ಐತಿ. ಇಷ್ಟಾದ್ಮೇಲೆ ಮೊದಲನೇ ಪದ ಹೆಂಗೈತೆ ಹಂಗೆ ಬರ್ಕೊಳ್ಳೋದು. ಈ ಮಧ್ಯ ಪದದ ಬದಲಿ ಇವು 2 ಪದ ಬರ್ಕೋಬೇಕು. ಪ್ಲಸ್ 4x ಮೈನಸ್ 3x, ಕೊನೆ ಪದ ಯಾವುದು? ಎಸ್. ಇಷ್ಟಾದ್ಮೇಲೆ 2 ಪದಗಳ ಗುಂಪು ಮಾಡಬೇಕು. ಈ ಗುಂಪೊಳಗೆ ಏನು ಕಾಮನ್ ಐತಿ? ಅಂಕಿ ಸಂಖ್ಯೆ ಇರ್ಬೋದು, ಚರಾಕ್ಷರ ಇರ್ಬೋದು. 2 ಮತ್ತು 4 2 ಮಧ್ಯೆ ಅದಾವು. ಎಕ್ಸ್ ಕಾಮನ್ ತೆಗಿಬೋದು, ಯಾಕಂದ್ರೆ ಎಕ್ಸ್ ಇಲ್ಲಿ ಐತಿ, ಇಲ್ಲಿ 2 ಹೊರ ಬಂದೈತಿ. ಇಲ್ಲಿ ಎಕ್ಸ್ ಅನ್ನೋ 2 ಅದಾವು, 1 ಎಕ್ಸ್ ಹೊರ ಬಂದೈತಿ, 1 ಎಕ್ಸ್ ಉಳಿತು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 7 4 ಎಕ್ಸ್ ಆಲ್ರೆಡಿ ಹೊರ ಬಂದೈತಿ, ಮುಗಿತು. ಮೂರನೇ ಪದ ಚಿಹ್ನೆ ಆಸ್ ಇಟ್ ಇಸ್ ಬರೀಬೇಕು, ಮೈನಸ್. ಈ 3 ಮತ್ತು 6 ಒಳಗೆ 3ಅನ್ನು ನಾವು ಕಾಮನ್ ತೆಗಿಬೇಕು, ಯಾಕಂದ್ರೆ 3 ಮಧ್ಯೆ 6. ಈ 3x ಒಳಗೆ 3 ಹೊರ ಬಂದ್ರೆ ಎಕ್ಸ್ ಉಳಿತಿಲ್ಲಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗೈತಿ. ನೋಡ್ರಿ, ಇಲ್ಲಿ ಮೈನಸ್ ಐತಿ. ಬೇಕಾದ್ರೆ ನೀವು ಮೈನಸ್ ಇಟ್ಟು ನೋಡ್ರಿ ಏನಾಗ್ತೈತಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ, ತಪ್ಪಾಗ್ತದೆ. ಅದಕ್ಕೆ ಮೈನಸ್ ಇಂಟು ಪ್ಲಸ್
ಮೈನಸ್ ಇಂಟು ಪ್ಲಸ್ ಮೈನಸ್ 3 2 6. ನೋಡಿ ಆಗಲೇ ಏನು ಹೇಳಿದ್ವಿ ನಾವು, ಅಪವರ್ತನ ವಿಧಾನದ ಒಂದು ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿ ಏನು ಬ್ರಾಕೆಟ್ ಒಳಗೆ ಬರ್ತೈತಿ ಇಲ್ಲಿ ಅದೇ ಬರ್ತೈತಿ, x+2 ಹಂಗೆ ಬಂದ್ರೆ ಮಾತ್ರ ನೀವು ಮಾಡಿ ಸರಿ ಅಂತ ಅರ್ಥ. ಈಗ x+2 ಕಾಮನ್ ತೆಗಿತೇನೆ ನಮಗೆ, ಕಾಮನ್ ತೆಗೆದ್ರೆ ಯಾಕಂದ್ರೆ x+2 ಇಲ್ಲೇ ಐತಿ ಕಾಮನ್ ತೆಗೆದ್ವಿ, ಇಲ್ಲೇನು ಉಳಿತು 2x ಉಳಿತು. x+2 ಕಾಮನ್ ತೆಗೆದ್ರೆ ಏನು ಉಳಿತು -3 ಉಳಿತು. mn = 0 ಆದ್ರೆ m = 0 ಅಥವಾ n = 0 ಅಥವಾ ಈ ಎರಡು ಅಪವರ್ತನಗಳನ್ನ ಸೊನ್ನೆಗೆ ಸಮೀಕರಿಸೋಣ. x+2 = 0 ಅಥವಾ 2x - 3 = 0. +2 ಬಲಗಡೆ ಕಳಿಸಿದ್ರೆ -2 ಅಥವಾ -3 ಬಲಗಡೆ ಕಳಿಸಿದ್ರೆ +3. x ಜೊತೆ 2 ಗುಣಿಸ್ತತಿ, ಈ ಕಡೆ ಕಳಿಸಿ ಭಾಗಿಸ್ತತಿ, +3/2 ಇಲ್ಲಿ ಮೈನಸ್. ನೋಡಿ ಎರಡು ಮೂಲಗಳು ಬಂದು ವರ್ಗ ಸಮೀಕರಣ ಯಾವಾಗಲೂ ಎರಡು ಮೂಲಗಳನ್ನು ಹೊಂದಿರ್ತದೆ. ಈ ಥರ ಭಾಳ ಸಿಂಪಲ್ ಆಗಿ ನೀವು ಎರಡು ಕೆಳಕ ತಗೋಬೋದು. ಥರ್ಡ್ ಪ್ರಾಬ್ಲಮ್ ನೋಡ್ರಿ, √2 × x² + 7x + 5 × √2 = 0. ಇದನ್ನು ಅಪವರ್ತನ ವಿಧಾನದಿಂದ ಬಿಡಿಸಿ. ಆ್ಯಸ್ ಯೂಶುವಲ್ ಸೇಮ್ ಮೆಥಡ್, ನಾವೀಗ ಮಧ್ಯ ಪದವನ್ನು ವಿಭಜಿಸುವ ಮೂಲಕ ಬಿಡಿಸ್ತಾ ಇದ್ವಿ. ಅಂದ್ರೆ ಫಸ್ಟ್ ಸ್ಟೆಪ್ ಏನಿಲ್ಲಿ, ಮೊದಲ ಪದ ಕೊನೆ ಪದನ ಗುಣಿಸ್ಬೇಕು. ನೋಡಿ ಹೆಂಗೆ ಗುಣಿಸ್ಬೇಕು, √2x² × 5√2 ಗುಣಿಸೋ ರೂಪದ ಬರ್ಕೊಂಡ್ವಿ, ಇನ್ನು ಗುಣಿಸಿಲ್ಲ. ಏನಾಗುತ್ತೆ ನೋಡ್ರಿ, ಕರ್ಣಿಗಳ ಗುಣಾಕಾರ ಅಂದ್ರೆ ಕರ್ಣೀಯ ಕ್ರಮ ಸೇಮ್ ಇದ್ದಾಗ ಕರ್ಣಿಗಳ ಗುಣಾಕಾರ ಮಾಡಕ್ ಬರ್ತೈತಿ. ಫಸ್ಟ್ ನಾವು ಇಲ್ಲಿ ಸಗುಣಕ ಗುಣಿಸೋಣ. 5 5 √2 × √2 √4x². √2 × √2 ಅಂದ್ರೆ 2 4 √4 5 √4 ಅಂದ್ರೆ ಏನರ್ಥ, 4ರ ವರ್ಗಮೂಲ 2 ಅಂತ ಅರ್ಥ. 5 10x² ಆಗ್ತದೆ, 10x². ಇವಾಗ ನೀವು ಈ ಥರ ಗುಡಿಸ್ಲ ಹಾಕಿ ಎರಡು ಸಂಖ್ಯೆ ಎರಡು ಗುಣಿಸಿದ್ರೆ 10 ಬರ್ಬೇಕು. ಇಲ್ಲಿ ನೋಡಿ ಗುಣಿಸ್ಕೊಂಡ ಹತ್ರ ಪ್ಲಸ್ ಐತಂದ್ರೆ 2 ಪ್ಲಸ್ ಅರ ಇರ್ಬೇಕು ಅಥವಾ 2 ಮೈನಸ್ ಅರ ಇರ್ಬೇಕು. ಎರಡು ಸಂಖ್ಯೆ ಅದಾವು, 2 ಗುಣಿಸಿದ್ರೆ 10 ಬರ್ಬೇಕು, 2 ಕೂಡಿಸಿದ್ರೆ 7 ಬರ್ಬೇಕು. 5 2 10 5x 2x 7x. ಈ ಮಧ್ಯದ ಪದ ಪ್ಲಸ್ ಐತಲ್ಲ, 2 ಪ್ಲಸ್ ಇರ್ಬೇಕು. ಮೊದಲ ಪದ ಆಸ್ ಇಟ್ ಇಸ್ √2x², ಈ ಮಧ್ಯ ಪದದ ಬದಲು ಇವು ಎರಡು ಪದ ಬರ್ಕೋಬೇಕು. 5x + 2x ಅಂತ ಬರ್ಕೋಬಹುದು. ಫಸ್ಟ್ ನಾನು 2x ಬರ್ಕೋತೇನೆ, 2x + 5x + 5√2. ಇದನ್ನ ಈ ಕಡೆ ಬರೋದ್ರೆ ನಡೀತೈತೆ. ಯಾಕೆ ಹಿಂಗೆ ಬರ್ಕೊಂಡ್ವಿ ಅಂದ್ರೆ ನಾವು ಇಲ್ಲಿ ಕಾಮನ್ ತೆಗಿಯಕ್ಕೆ ಈಸಿ ಆಗಲಿ ಅಂತೇಳಿ. ಇಲ್ಲಿ ನಾ 5 ಬರ್ಕೊಂಡ್ರೆ 5ಕ್ಕೂ √2 ಕಾಮನ್ ತೆಗಿಯಕ್ಕೆ ಬರಂಗಿಲ್ಲ. 2 ಮತ್ತು √2 ಅದಕ್ಕೊಂದು ಸಂಬಂಧ ಅದು ಕಾಮನ್ ತೆಗಿಯೋದು. ಹಾಗಾಗಿ ಇಬ್ಬರು ನಿಮ್ಮ ಫ್ರೆಂಡ್ಸ್ ಇದ್ದಾಗ ಎಟ್ ಎ ಟೈಮ್ ಇಬ್ಬರು ಬಂದಾಗ ನಿಮ್ಮ ಜೊತೆ ಯಾರೋ ಮಾತಾಡೋದು ಬಿಟ್ಟಿದ್ರೆ ಅವ ಆ ಕಡೆ ಕೊಡ್ತಾನೆ, ನಿಮ್ಮ ಜೊತೆ ಮಾತಾಡೋದು ಪಕ್ಕ ಕೊಡ್ತಾನೆ. ಹಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಬರ್ಕೋಬೇಕು. ಯಾಕಂದ್ರೆ ಕಾಮನ್ ತೆಗಿಯಕ್ಕೆ ಹೆಲ್ಪ್ ಆಗಿ. ಇಷ್ಟಾದ್ಮೇಲೆ 2 ಪದಗಳ ಗುಂಪು ಮಾಡ್ಬೇಕು. ಇಲ್ಲಿ ಏನು ಕಾಮನ್ ಐತಿ, √2 ಕಾಮನ್ ತೆಗೀನಿ. ಕಾಮನ್ ಇಲ್ಲಲ್ರಿ √2 ಅಂತ ಅನಿಸ್ಬೋದು. ನೋಡಿ ಹೆಂಗೆ ಬರೀಬೋದು ನಾವು. x ಎರಡು ಕಡೆ ಕಾಮನ್ ಐತಿ, √2 ಹೊರ ಬಂತೀವಿ, x ಉಳಿತು, ಪ್ಲಸ್ ಇಂಟು ಪ್ಲಸ್. √2ಕ್ಕೆ ಏನಿಟ್ಟು ಗುಣಿಸಿದ್ರೆ 2 ಬರ್ತೈತಿ. ನೋಡ್ರಿ ಸಿಂಪಲ್ ಐತಿ ಪ್ರಶ್ನೆ. √2ಕ್ಕೆ √2 ಇಟ್ಟ ಗುಣಿಸ್ಬೇಕು. ಅವಾಗ ಏನಾಕೈತಿ, √2 × √2 √4. √4 ಅಂದ್ರೆ 2. √2 × √2 ಅಂದ್ರೆ √4. √4 ಮೀನ್ಸ್ 4ರ ವರ್ಗಮೂಲ 2. ಹಾಗಾಗಿ √2ಕ್ಕೆ √2 ಇಟ್ಟ ಗುಣಿಸ್ಬೇಕು. ಅಂದ್ರೆ ಏನಾಕೈತದ 2 ಆಗತ್ತೆ. x ಆಲ್ರೆಡಿ ಹೊರ ಬಂದೈತಿ, ಮುಗೀತು. 5 ಕಾಮನ್ ತೆಗಿಬೋದು ನಾವು. 5 ಕಾಮನ್ ತೆಗಿತೀನಿ. 5 ಇಲ್ಲಿ ಐತಿ, ಇಲ್ಲಿ 5x 5 ಹೊರ ಬಂದ್ರೆ x ಉಳಿತು, ಪ್ಲಸ್ ಇಂಟು ಪ್ಲಸ್ 5 √2 5 ಹೊರ ಬಂತ √2 ಉಳಿತು. ಆಸ್ ಐ ಬಿಫೋರ್ ಸೇಡ್, ಇಲ್ಲಿ ಏನು ಕಾಮನ್ ಬಂದಿರ್ತೈತಿ ಇಲ್ಲಿ ಕೂಡ ಅದೇ ಬರ್ಬೇಕು. x + √2 ಕಾಮನ್ ತೆಗೆನ. ಇದು ಹೊರ ಬಂದ್ರೆ ಇಲ್ಲಿ ಏನು ಉಳಿತೆ, √2x ಪ್ಲಸ್ ಇದು ಹೊರ ಬಂದ್ರೆ ಇಲ್ಲಿ 5. ಈ ಎರಡು ಅಪವರ್ತನಗಳನ್ನು ನಾವು ಸೊನ್ನೆಗೆ ಸಮೀಕರಿಸೋಣ. x + √2 = 0 ಅಥವಾ √2x + 5 = 0. ಪ್ಲಸ್ √2 ಬಲಗಡೆ ಕಳಿಸಿದ್ರೆ -√2 ಆಯಿತು. ಇಲ್ಲಿ +5 ಈ ಕಡೆ ಕಳಿಸಿದ್ರೆ -5 ಆಯಿತು. √2x x ಜೊತೆ √2 ಗುಣಿಸ್ತತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತತಿ. x = -5/√2. ಇದು
ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ರೂಟ್ 2, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5/√2. ಪ್ರತಿಯೊಂದನ್ನು ಕೂಡ ತುಂಬ ಸುಲಭವಾಗಿ ಬಿಡಿಸ್ಬೋದು. ಈ ಮೂರು ಸಮಸ್ಯೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಿಡಿಸ್ರಿ. ಅಭ್ಯಾಸ 4.2ದಾಗಿನೂ ಮುಂದಿನ ಬಿಡಿಸೋಕೆ ಟ್ರೈ ಮಾಡಿರಿ. ಬರದೇ ಇದ್ರೆ ಮುಂದಿನ ತರಗತಿಯಲ್ಲಿ ತಿಳಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದ.